ಈ ಹಿಂದೆ ಅವರಾದಿ ಗ್ರಾಮದಲ್ಲಿ ನಡೆದಂಥ ಕಳ್ಳತನ ಪ್ರಕರಣವನ್ನು ಭೇದಿಸಿದಂಥ ಕಿತ್ತೂರು ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿಗಳು ಆ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡಿ ಆರೋಪಿತರು ಈ ಹಿಂದೆ ಪ್ರಕರಣದಲ್ಲಿ ಭಾಗಿಯಾದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಆರೋಪಿತರು ತಾವು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡಿರ್ತಾರೆ. ಈ ಸದರಿ 2 ಪ್ರಕರಣಗಳಲ್ಲಿ ಸುಮಾರು 60 ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕೃತ್ಯಕ್ಕೆ ಬಳಸಿದಂಥ ಒಂದು ಮೋಟರ್ ಸೈಕಲ್ ಹಾಗೂ ಈ ಪ್ರಕರಣದಲ್ಲಿ ಏನು ಗೋಲ್ಡ್ ಅವರು ಕಳ್ಳತನ ಮಾಡ್ಕೊಂಡು ಹೋಗಿ ಅದನ್ನು ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಒಂದು ಎರ್ಟಿಗಾ ಕಾರನ್ನು ಕೂಡ ಖರೀದಿ ಮಾಡಿ ಅದಕ್ಕೆ ಲೋನ್ನ ಕೂಡ ತುಂಬಿರ್ತಾರೆ. ಸೊ ಹೀಗಾಗಿ ಎಲ್ಲ ಬಂಗಾರದ ಆಭರಣಗಳನ್ನ, ಮೋಟರ್ ಸೈಕಲ್ನ ಮತ್ತು ಕಾರನ್ನು ನಾವು ಜಪ್ತು ಮಾಡಿ ಮನೆ ನ್ಯಾಯಾಲಯಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಸದರಿ 2 ಪ್ರಕರಣಗಳಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಬಳಿ ನಾಗಲಾಪುರ ಗ್ರಾಮದ ಪತ್ರಯ್ಯ ನಿಂಗಯ್ಯ ಹಿರೇಮಠ ಅಂತ ಅವರು ಒಬ್ಬರು ಆರೋಪಿ, ಎರಡನೇದು ಬೈಲೊಂಗಲದ ಗುಂಡ್ಲೂರು ಚಾಳ್ನ ಅನಿಲ್ ಕುಮಾರ್ ಪ್ರಭುಸ್ವಾಮಿ ಹಿರೇಮಠ ಎಂಬುವ ಇಬ್ಬರು ಆರೋಪಿಗಳು. ಈ ಇಬ್ಬರು ಆರೋಪಿಗಳು ರಾತ್ರಿಯಲ್ಲಿ ಕಳ್ಳತನ ಮಾಡ್ತಕ್ಕಂಥ ಆರೋಪಿಗಳಾಗಿದ್ದು, ಇವರು ಈ ಹಂಚಿನ ಮನೆಗಳಲ್ಲಿ ಮೇಲೆ ಹಂಚನ್ನು ತೆಗೆದು ಕೆಳಗಡೆ ಇಳಿದು ಅಫೆನ್ಸ್ ಮಾಡಿರ್ತಾರೆ. ಹೀಗೆ ಅವರಾದಿ ಗ್ರಾಮದಲ್ಲಿ ಅಫೆನ್ಸ್ ಮಾಡಿದಾಗ ಈ ಆರೋಪಿಗಳ ಜಾಡನ್ನು ಹಿಡಿದು ಹೋದ ಪೊಲೀಸರಿಗೆ ಈ ಆರೋಪಿಗಳು ಪತ್ತೆಯಾಗಿರ್ತಾರೆ. ತದನಂತರ ಇವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಬೈಲೊಂಗಲ ಪೊಲೀಸ್ ಠಾಣೆಯ ಸಂಗೊಳ್ಳಿ ಗ್ರಾಮದಲ್ಲಿ ಕೂಡ ಇದೇ ರೀತಿ ಈ ಸುಮಾರು 6 ತಿಂಗಳ ಹಿಂದೆ ಅಫೆನ್ಸ್ ಮಾಡಿರೋದು ಕಂಡು ಬಂದಿದ್ದು, ಇವರನ್ನು ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಇವರು ಬೈಲೊಂಗಲ, ಕಿತ್ತೂರು, ಧಾರವಾಡ ಹಾಗೂ ಹುಬ್ಬಳ್ಳಿಯಲ್ಲಿ ಗೋಲ್ಡನ್ನು ಫೈನಾನ್ಸ್ಗಳಲ್ಲಿ ಒತ್ತೆ ಇಟ್ಟಿರುವುದು ಹಾಗೂ ಮಾರಾಟ ಮಾಡಿರೋದು ಕಂಡು ಬಂದಿರ್ತದೆ. ಒತ್ತೆ ಇಟ್ಟಂಥ ಗೋಲ್ಡನ್ನು ಕೂಡ ಬಿಡಿಸ್ಕೊಂಡ್ಬಂದಿದ್ದೀವಿ. ಮಾರಾಟ ಮಾಡಿರೋದ್ರಲ್ಲಿ ಕೆಲವೊಂದಿಷ್ಟು ಗೋಲ್ಡು ಸಿಕ್ಕಿದೆ, ಕೆಲವೊಂದಿಷ್ಟು ಗೋಲ್ಡು ಅವರು ಸಿಕ್ಕಿಲ್ಲ ಮತ್ತು ದುಡ್ಡನ್ನು ಕೂಡ ಅವರು ಖರ್ಚು ಮಾಡಿರ್ತಾರೆ. ಸೊ ಹೀಗಾಗಿ ಅವರನ್ನು ಈ ದಿನ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅವ್ರನ್ನ ಒಪ್ಪಿಸಿದ್ದೀವಿ. ಮತ್ತು ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ಬೇಕಂತಂದರೆ, ದಯವಿಟ್ಟು ತಾವು ನಮ್ಮ ಸುರಕ್ಷತೆ ಮತ್ತು ಬಂಗಾರದ ಆಭರಣಗಳ ಸುರಕ್ಷತೆಯನ್ನು ತಾವು ಕೈಗೊಳ್ಳಬೇಕು. ಈ ರೀತಿ ಕಳ್ಳತನಗಳಾದಾಗ ಭಾಳಷ್ಟು ಚಾಕಚಕ್ಯತೆಯಿಂದ ಪೊಲೀಸರು ಕರ್ತವ್ಯ ನಿರ್ವಹಿಸಿದರೂ ಕೂಡ ಸಾರ್ವಜನಿಕರು ತಮ್ಮ ನಿರ್ಲಕ್ಷ್ಯತೆ ವಹಿಸಿದಾಗ ಈ ಥರ ಪದೇ ಪ್ರಕರಣಗಳು ನಡೀತಾ ಇರ್ತವೆ. ಹಾಗಾಗಿ 2 ರಿಂದ 3 ದಿನ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗೋದು ಉತ್ತಮ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಈ ಎಲ್ಲ ಪ್ರಕರಣದಲ್ಲಿ CPI ರವರ ನೇತೃತ್ವದಲ್ಲಿ PSI ರವರು ಹಾಗೂ ಎಲ್ಲ ತನಿಖಾ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇದೇ ರೀತಿ ಮುಂದೆ ಕೂಡ ಒಳ್ಳೊಳ್ಳೆ ಕರ್ತವ್ಯವನ್ನು ನಿರ್ವಹಿಸಲಿ ಅಂತ ಹೇಳ್ತಾ ಇದ್ದೀನಿ. ಸರ್, ಒಟ್ಟು ಬಂಗಾರ 60 ಗ್ರಾಮ್ ಗೋಲ್ಡ್, ಫೈನಾನ್ಸ್ ಎಲ್ಲ ಸೇರಿ 60 ಗ್ರಾಮ್ ಗೋಲ್ಡ್ ಅವ್ರ ಹತ್ರ ಇಟ್ಕೊಂಡಿರಲಿಲ್ಲ. ಅವರು ಲಾಸ್ಟ್ 6 ಮಂತ್ಸಿಂದ ಏನು ಮಾಡ್ತಾ ಇದ್ರು, ಸ್ವಲ್ಪ ಹೋಗಿ ಮಾಡ್ತಾ ಇದ್ರು, ಡೌಟ್ ಬರದೇ ಇರೋ ರೀತಿಯಲ್ಲಿ. ಸೊ ಹೀಗಾಗಿ ಬೈಲೊಂಗಲದಲ್ಲಿ ಮತ್ತು ಚಿತ್ತೂರಿನಲ್ಲಿ, ಬೆಳಗಾಂನಲ್ಲಿ, ಹುಕ್ಕೇರಿಯಲ್ಲಿ ಎಲ್ಲ ಕಡೆ ಕೊಟ್ಟಿದ್ದರು. ಅದನ್ನು ನಾವು ಬಿಡಿಸ್ಕೊಂಡ್ಬಂದು ಇಲ್ಲಿ ನಾವು PF ಹಾಕ್ಕೊಂಡಿದ್ದೀವಿ. ಟೋಟಲ್ 60 ಗ್ರಾಮ್ ಗೋಲ್ಡ್ ಪ್ಲಸ್ ಒಂದು ಕೃತ್ಯಕ್ಕೆ ಬಳಸಿದಂಥ ಮೋಟರ್ ಸೈಕಲ್, ಅದ್ರ ಜೊತೆಗೆ ಒಂದು ಎರ್ಟಿಗಾ ಕಾರನ್ನು ಕೂಡ ಇವರು ಹಿಂದೆ ಪರ್ಚೇಸ್ ಮಾಡಿದ್ರು. ಈ ಗೋಲ್ಡ್ ಮಾರಿ ಬಂದ ಹಣದಲ್ಲಿ ಕೆಲವೊಂದಿಷ್ಟನ್ನು ಅವ್ರು ಖರ್ಚು ಮಾಡಿದ್ದಾರೆ, ಕೆಲವೊಂದಿಷ್ಟು ಹಣನ್ನು ಈ ಕಂತು ತುಂಬಲಿಕ್ಕೆ ಅವರು ಯೂಸ್ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಕೂಡ ನಮ್ಮದು ಆ ಗೋಲ್ಡ್ ಪ್ರೊಸೀಡ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡು ಇದನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ. ಅವರು ಈ ಥರ ಬೇಗನೆ ಶ್ರೀಮಂತರಾಗಬೇಕು ಅಥವಾ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇವ್ರದ್ದಾಗಿರ್ತಾರೆ. ಹೀಗಾಗಿ ಈ ಥರ ಕೃತ್ಯಗಳು ನಡೆದಿದೆ. ಎಷ್ಟು ಮೌಲ್ಯದ ಸರ್ ಕಳು ಮಾಡಿದ್ದು ಇವರು ಕಳು ಮಾಡಿದ್ದು ಟೋಟಲ್ಲು 90 ಗ್ರಾಮ್ಸ್ ಕಳು ಮಾಡಿದ್ರು. ಅದರಲ್ಲಿ 60 ಗ್ರಾಮ್ ರಿಕವರಿ ಆಗಿದೆ. ಇನ್ನು 30 ಗ್ರಾಮ್ ಏನು ಮಾಡಿದ್ದಾರೆ, ಅವರು ಬೇರೆ ಕಡೆ ಡಿಸ್ಪೋಸ್ ಮಾಡಿದ್ದಾರೆ. ಬಟ್ ಅದು ಸಿಕ್ಕಿಲ್ಲ. 60 ಗ್ರಾಮ್ ರಿಕವರಿ ಆಗಿದೆ. ಎಲ್ಲ ಮಾಡಿರಿ, ಏನು ಮಾಡ್ಬೇಕು ಮಾರ್ಗಸೂಚನೆ ಹೇಳಿದಿರಿ, ಅದರ ಪ್ರಕಾರ ನೋಡ್ಕೊಳತ್ತಿಲ್ಲ ಹೆಂಗೆ ಸರ್ ಇದು? ಓಕೆ, ಇದು ಎಲ್ಲ ಪತ್ರಕರ್ತರು ನಮಗೆ ಈ ಬಗ್ಗೆ ಆಲ್ರೆಡಿ 2 ದಿನದ ಹಿಂದೆ ತಿಳಿಸಿದ್ದಾರೆ. ಈ ಯಾರು ಬಾರ್ ಮಾಲೀಕರಿರಲಿ, ವೈನ್ ಶಾಪ್ ಮಾಲೀಕರಿರಲಿ ಅಥವಾ ದಾಬಾದವರಿರಲಿ, ಸರ್ಕಾರ ಹೊರಡಿಸಿದಂಥ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗ್ತದೆ. ಈ ಹಿಂದೆ ಕೂಡ ನಾವು ಅವ್ರಿಗೆ ಮೀಟಿಂಗ್ ಮಾಡಿ ನಾವು ತಿಳಿಸಿದಾಗಿಯೂ ಕೂಡ ಕೆಲವೊಬ್ಬರು ಪಾಲನೆ ಮಾಡಿದ್ದಾರೆ, ಕೆಲವೊಬ್ಬರು ಏನೋ ಒಂದು ಮಂಡಬುದ್ಧಿಯಿಂದ ಪಾಲನೆ ಮಾಡಿಲ್ಲ. ಈಗ ನಮ್ಮ CPI ಮತ್ತು PSI ಅವರವ್ರಿಗೂ ಆಲ್ರೆಡಿ ಕೂಡ ನಾನು ಮಾತಾಡಿ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ.
ಅವ್ರಿಗೆ ಇನ್ನೊಂದ್ಸರಿ ಕರೆದು ನಾವು ವಾರ್ನ್ ಮಾಡ್ತೀವಿ. ಒಂದು ಎರಡನೇದು, ಇವತ್ತು ಸಡನ್ ಆಗಿ ಸರ್ಪ್ರೈಸ್ ಆಗಿ ನಮ್ಮ ಟೀಮ್ ಬಿಟ್ಟು ಏನು ಡಾಬಾ ಇದ್ದಾವೆ ಅಲ್ಲಿ ಏನಾದರೂ ಎಕ್ಸೈಸ್ ಸೇಲ್ ಆಗ್ತಾ ಇದೆಯಾ ಅಂತ ಸರ್ಪ್ರೈಸ್ ಆಗಿ ನಾನು ಚೆಕ್ ಮಾಡ್ಲಿಕ್ಕೆ ನಾನು ಕಳಿಸ್ತಾ ಇದ್ದೀನಿ ಸಾಯಂಕಾಲ. ಸೊ ನಮ್ಮವ್ರು ಹೋಗಿ ಸಿಕ್ಕರೆ ಇಮಿಡಿಯೇಟಾಗಿ ನಾವು FIR ರಿಜಿಸ್ಟರ್ ಮಾಡಿಕೊಂಡು ಇವರೇನು ಕಟ್ಟುನಿಟ್ಟಿನ ಸೂಚನೆಗಳೇನಿದೆ ಸರ್ಕಾರದಿದ್ದಾವೆ ಇನ್ನೊಂದು ಸಾರಿ ಅವರಿಗೆ ನಾನು ತಿಳಿಸಿ ಮನವರಿಕೆ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಏನಾಗ್ತಾ ಇದೆ, ಇಟ್ ವೇರೀಸ್. ಇದರಲ್ಲಿ ಡಿಫ್ರೆಂಟ್ ಅಂತಂದರೆ ಈ ಪೊಲೀಸ್ ಇಲಾಖೆ ನಿಗದಿಪಡಿಸೋದಕ್ಕಿಂತ ಜಾಸ್ತಿ ಈ ಲೋಕಲ್ ಬಾಡೀಸ್ ಏನಿದ್ದಾವೆ, ಅರ್ಬನ್ ಲೋಕಲ್ ಬಾಡೀಸು, ಈ ತಾಲೂಕು ಪಂಚಾಯತು ಅಥವಾ ಈ ಮುನ್ಸಿಪಾಲ್ಟೀಸು, ಇವರು ಆ್ಯಕ್ಚುಲಿ ಟೈಮಿಂಗ್ನ ಇವ್ರು ಮಾಡ್ತಾರೆ. ಆ ಟೈಮಿಂಗ್ನ ಡಿಸ್ಕ್ರೈಬ್ ಮಾಡೋರು ಅವರು ಇರ್ತಾರೆ. ನಾವು ಅದನ್ನೇನು ಮಾಡ್ತೀವಿ, ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ನಾವಿರ್ತೀವಿ. ಅವ್ರಿಗೂ ಕೂಡ ಇದು ಅಧಿಕಾರ ಇದೆ, ನಮಗೂ ಕೂಡ ಅಧಿಕಾರ ಇದೆ. ಬಟ್ ನಾವು ಇದರಲ್ಲಿ ಮುಖ್ಯವಾಗಿ ನೋಡಬೇಕಾಗಿದ್ದು ಏನಂತಂದರೆ, ಇವನ್ ಎಕ್ಸೈಸ್ ಲೂಸ್ ಎಕ್ಸೈಸ್ ಸೇಲ್ನ ಪ್ರಿವೆಂಟ್ ಮಾಡೋದು ಕೂಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರ್ತವ್ಯವಾಗಿರ್ತದೆ. ನಮ್ಮದು ಕಾನೂನು ಸುವ್ಯವಸ್ಥೆ ತೆರೆಯೋದು ಅಥವಾ ಈ ಎಕ್ಸೈಸಿಂದ ಇವರು ಕುಡಿದು ಗಲಾಟೆ ಮಾಡೋದ್ರಿಂದ ಕ್ರೈಮ್ ಆಗೋ ಸಾಧ್ಯತೆ ಇರ್ತದೆ. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಸೊ ಹೀಗಾಗಿ ಎಲ್ಲ ಇಲಾಖೆಗಳು ಜಂಟಿಯಾಗಿ ಮಾಡಿದರೆ ಇದು ಉತ್ತಮವಾಗ್ತದೆ. ಬರೀ ಪೊಲೀಸ್ ಇಲಾಖೆ ಒಂದೇ ಕರ್ತವ್ಯ ನಿರ್ವಹಿಸೋದ್ರ ಬದಿಗೆ ಲೋಕಲ್ ಬಾಡಿ ಇದೆ, ಅರ್ಬನ್ ಲೋಕಲ್ ಬಾಡಿ ಇದೆ, ಇವರು ಕೂಡ ಕರ್ತವ್ಯ ಮಾಡ್ಬೋದು, ಅಥವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ಬೋದು. ಬಟ್ ನಾವಂತರೂ ಯಾವುದೇ ಘಟನೆಗಳಿರಲಿ ಇವು ಕಾನೂನು ಸುವ್ಯವಸ್ಥೆಗೂ ತೊಡಕಾಗುವ ಸಾಧ್ಯತೆ ಇದೆ ಮತ್ತು ಈ ಅಪರಾಧ ಇದಕ್ಕೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದರೆ ಭಾಳಷ್ಟು ಕಡೆಗಳಲ್ಲಿ ಸಾರಾಯಿ ಕುಡಿದು ಬಂದು ಮರ್ಡರ್ ಕೇಸ್ ಆದಂಥ ಉದಾಹರಣೆಗಳು ಭಾಳಷ್ಟು ಇದೆ. ಸೊ ನಾವು ಆ ಆ್ಯಂಗಲಲ್ಲಿ ನೋಡಿ ನಾವು ಪ್ರಿವೆನ್ಷನ್ ನಾವು ಮಾಡ್ತೀವಿ. ಸೊ ಇದನ್ನು ಏನು ಇಲಿಗಾಲಿಟಿ ಏನೇ ನಡೆದರೂ ಕೂಡ ಅದಕ್ಕೆ ನಾವು 0 ಟಾಲರೆನ್ಸ್ ಇದೆ, ಅದನ್ನು ಇಮಿಡಿಯೇಟಾಗಿ ನಾನು ನಿಲ್ಲಿಸಲಿಕ್ಕೆ ಕ್ರಮ ಕೈಗೊಳ್ತೀನಿ. ರೆಗ್ಯುಲೇಷನ್ ಮಾಡೋದು ಕೂಡ ನಮ್ಮದು ಒಂದು ಕರ್ತವ್ಯ ಆಗಿದೆ. ಸೊ ಈಗ ಏನು ಒಳ್ಳೆಯ ಒಂದು ರಸ್ತೆ ಆಗಿದೆ, ಈ ರಸ್ತೆಯಲ್ಲಿ ಯಾರು ಈ ಟ್ರಾಫಿಕ್ ವೈಲೇಷನ್ಸ್ ಯಾರು ಮಾಡ್ತಾ ಇದ್ದಾರೆ, ಸೊ ಇವ್ರ ಮೇಲೆ ನಾವು ಫೈನ್ ಹಾಕ್ತೀವಿ. ಇದಾಗಿಯೂ ಕೂಡ ನಮ್ಮದು ITMS ಕ್ಯಾಮ್ರಾ ಅಂತ ನಾವು ಆಲ್ರೆಡಿ ಅರಳಿಕಟ್ಟಿ ಜಂಕ್ಷನ್ಗೆ ನಾವು ಹಾಕಿದ್ದೀವಿ. ITMS ಕ್ಯಾಮ್ರಾ ಅಂದರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಆಟೋಮೆಟಿಕ್ ಆಗಿ ಅವ್ರ ನಂಬರ್ ಪ್ಲೇಟ್ ಡಿಟೆಕ್ಟ್ ಮಾಡ್ತದೆ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಆಟೋಮೆಟಿಕ್ ಅವ್ನು ಹೆಲ್ಮೆಟ್ ಹಾಕಿಲ್ಲ ಅಂತ ಆಟೋಮೆಟಿಕ್ ಆಗಿ ಅದು ಫೈನ್ ಜನರೇಟ್ ಮಾಡ್ತದೆ. ಟ್ರಿಬಲ್ ರೈಡಿಂಗ್ ಹೋದರೆ ಆಟೋಮೆಟಿಕ್ ಜನರೇಟ್ ಆಗ್ತದೆ. ಸೊ ಈಗ ನಾವು ನಿಂತೆ ಹಾಕ್ಬೇಕಂತಿಲ್ಲ, ಇನ್ನೊಂದು 1 ಮಂತಲ್ಲಿ ಅದು ನಮ್ಮದು ಜಾರಿಗೆ ಬರ್ತದೆ. ಆಟೋಮೆಟಿಕ್ ಚಲನ್ ಬರ್ತದೆ, ನಮ್ಮ ಎಲ್ಲ ಸಾರ್ವಜನಿಕರ ಮನೆಗೆ ಚಲನ್ ಬರ್ತವೆ. ಅದು 10,000 ಚಲನ್ ಆಗ್ಬೋದು, 20,000 ಆಗ್ಬೋದು. ಅವರು ಲಾಸ್ಟಿಗೆ ಗಾಡಿ ಸೀಸ್ ಮಾಡ್ತಕ್ಕಂಥ ಪ್ರಮೇಯನೂ ಕೂಡ ಬರ್ಬೋದು. ಸೊ ಇದಾಗ್ಯೂ ಕೂಡ ಏನು ಕರ್ಕಶ ಸೌಂಡ್ ಯಾರು ಮಾಡ್ತಾ ಇದ್ದಾರೆ, ಸೈಲೆನ್ಸರ್ ಏನು ಮಾಡೋದು, ಅದಕ್ಕೆ 1 ಲಕ್ಷ ರೂಪಾಯಿ ಫೈನ್ ಇದೆ ಅದಕ್ಕೆ. ಸೊ ಅದನ್ನು ಕೂಡ ನಾವು ಹಿಡಿದು ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ. ಯಾವ್ಯಾವ ಆ ಥರ ಕಂಡು ಬರ್ತವೆ ದಯವಿಟ್ಟು ನಿಮ್ಮಲ್ಲಿ ನೀವು ಕಂಡು ಬಂದರೂ ಕೂಡ ದಯವಿಟ್ಟು ಫೋಟೋ ಕಳಿಸಿದ್ರು ಕೂಡ ನಾವು ಅದ್ರ ಮೇಲೆ ಆ್ಯಕ್ಷನ್ ಕೊಡ್ತೀವಿ. ನಮ್ಮಲ್ಲಿ ಅಧಿಕಾರಿಗಳಿಗೆ ನಾನು ಈಗ ಹೇಳ್ತೀನಿ, ಅವನ್ನ ಸೀಸ್ ಮಾಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಸಾಲಿ ಇದು ಸ್ಟಾರ್ಟ್ ಆಗ್ತಲ್ಲ ಸರ್, ಕಾಲೇಜ್ ಅದು ರೀ ಭಾಳ ಅಂದ್ರೆ ಭಾಳ ಸರ್. ಅಲ್ಲಿರೋ ಮ್ಯಾನೇಜರ್, ಬಸ್ ಮ್ಯಾನೇಜರ ಪದೇ ಧ್ವನಿವರ್ಧಕದಾಗ ಅನೌನ್ಸ್ ಮಾಡಿದ್ರು ಅಲ್ಲಿಂದ ಹೋಗ್ತಾ ಇಲ್ಲ ಸರ್ ಅವರು. ಅದಕ್ಕೆ ಆ ಟೈಮ್ದಾಗ ನಿಮ್ಮ ಸಿಬ್ಬಂದಿ 1-2 ಜನ ಅಲ್ಲಿದ್ದರು ರೀ, ಮುಂಜಾನೆ ಸಾಯಂಕಾಲ ಇದ್ರೆ ಭಾಳ ಅನುಕೂಲ ಆಗ್ತೈತಿ ಸಾರ್ವಜನಿಕರಿಗೆ. ನಮಸ್ಕಾರ, ನಾನು ಡಾಕ್ಟರ್ ವೀರಯ್ಯರಮ, DSP ಬೈಲಹೊಂಗಲ ಉಪವಿಭಾಗ. ಈ ದಿನದಂದು ಕಿತ್ತೂರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಕಿತ್ತೂರು ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿತ ಕಳ್ಳರಿಂದ ಬಂಗಾರದ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂತ ಮೋಟಾರ್ ಸೈಕಲ್ ಹಾಗೂ ಈ ಅಫೆನ್ಸ್ ಪ್ರೊಸೀಡ್ಸ್ ಏನಿದೆ ಅದರ ದುಡ್ಡಿನಿಂದ ಒಂದು ಕಾರನ್ನು ಕೂಡ ಅವರು ಖರೀದಿ ಮಾಡಿರ್ತಾರೆ. ಸೊ ಅದನ್ನ ನಾವು ಮೊನ್ನೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸ್ತಾ ಇದ್ವಿ. ಈ ಪ್ರಕರಣದಲ್ಲಿ ಆರೋಪಿತರು ನೋಡಿದಾಗ ಅವರು ಒಬ್ಬ ಹೊಳಿ ನಾಗಲಾಪುರದ ಪತ್ರಯ್ಯ ನಿಂಗಯ್ಯ ಹಿರೇಮಠ ಎನ್ನುವನು ಒಬ್ಬನು, ಇನ್ನೊಂದು ಬೈಲಹೊಂಗಲದ ಗುಂಡ್ಲೂರ್ ಚಾಳ್ನ ಅನಿಲ್ ಕುಮಾರ್ ಪ್ರಭುಸ್ವಾಮಿ ಹಿರೇಮಠ ಅನ್ನುವ ಈ ಇಬ್ಬರು ಆರೋಪಿತರು ಕಿತ್ತೂರು ಪೊಲೀಸ್ ಠಾಣೆಯ ಔರಾದಿ ಗ್ರಾಮದಲ್ಲಿ ಕಳೆದ 1.5 ತಿಂಗಳ ಹಿಂದೆ ಮಾಳಿಗೆಯ ಹಂಚನ್ನು ತೆಗೆದು ಕೆಳಗಡೆ ಇಳಿದು ಒಂದು ಅಫೆನ್ಷನ್ ಮಾಡಿರ್ತಾರೆ. ಆ ಪ್ರಕರಣವನ್ನು ಬೆನ್ನತ್ತಿದಾಗ ನಮ್ಗೆ ಆತನು ಇನ್ನೂ ಒಂದು ಕೃತ್ಯದಲ್ಲಿ ತೊಡಗಿರುವ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ. ಅದು ಬೈಲಹೊಂಗಲ ಪೊಲೀಸ್ ಠಾಣೆಯ ಸಂಗೊಳ್ಳಿ ಗ್ರಾಮದಲ್ಲಿ ಸುಮಾರು 6 ತಿಂಗಳ ಹಿಂದೆ ಇದೇ ರೀತಿಯ ಹಂಚನ್ನು ತೆಗೆದು ಅಫೆನ್ಸ್ ಮಾಡಿರೋದು ಗಮನಕ್ಕೆ ಬರ್ತದೆ. ಸೊ ಇವರು ಕಳುವಾದ ಮಾಲನ್ನ ಹೇಗೆ ಡಿಸ್ಪೋಸ್ ಮಾಡಿರ್ತಾರೆ ಅಂತ ಬೆನ್ನತ್ತಿದಾಗ ಇವರು ಫೈನಾನ್ಸ್ ಗಳಲ್ಲಿ ಇಟ್ಟಿದ್ದು ನಮಗೆ ಗಮನಕ್ಕೆ ಬರ್ತದೆ. ಬೈಲಹೊಂಗಲ, ಕಿತ್ತೂರು, ಬೆಳಗಾವಿ ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಇವ್ರನ್ನ ಫೈನಾನ್ಸ್ ಅಲ್ಲಿ ಅವರು ಇಟ್ಟಿರ್ತಾರೆ. ಅದಾಗಿ ಕೆಲವೊಂದಿಷ್ಟು ಮಾಲನ್ನ ಮಾರಿರ್ತಾರೆ. ಒಟ್ಟು 90 ಗ್ರಾಮ್ ಗೋಲ್ಡ್ ಅಲ್ಲಿ 60 ಗ್ರಾಮ್ ಗೋಲ್ಡ್ ನ ನಾವು ರಿಕವರಿ ಮಾಡ್ಕೊಂಡಿರ್ತೀವಿ. ರಿಮೈನಿಂಗ್ ಗೋಲ್ಡ್ ಅಲ್ಲಿ ಕೆಲವೊಂದಿಷ್ಟು ಹಣವನ್ನ ಅವನು ತಗೊಂಡು ಬಳಸಿರ್ತಾನೆ ಮತ್ತು ಕೆಲವೊಂದಿಷ್ಟನ್ನ ಅವನು ಕಾರ್ ತಗೊಂಡು ಅದರದ್ದು ಲೋನ್ ತುಂಬಲಿಕ್ಕೆ ಕೂಡ ಉಪಯೋಗ ಮಾಡಿಕೊಂಡಿರ್ತಾನೆ. ಸೊ ಇದ್ರ ಜೊತೆಗೆ
ಈ ಇಬ್ಬರು ಆರೋಪಿಗಳನ್ನ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಈ ಕಳವಾದ ಗೋಲ್ಡ್ ಅನ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ಮುಂದೆ ಯಾರು ವಾರಸ್ದಾರಿದ್ದಾರೆ ಅವರಿಗೆ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಈ ಎಲ್ಲಾ ಕರ್ತವ್ಯದಲ್ಲಿ ಮಾನ್ಯ CPI ರವರು PSI ಮತ್ತು ಕಿತ್ತೂರು ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಉತ್ತಮ ಕಾರ್ಯನಿರ್ವಹಿಸುತ್ತಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೇ ರೀತಿ ಮುಂದೆ ಆಗ್ತಕ್ಕಂತ ಅಥವಾ ಈ ಹಿಂದೆ ಪತ್ತೆ ಆಗದೆ ಇರತಕ್ಕಂತ ಪ್ರಕರಣಗಳನ್ನು ಕೂಡ ಪತ್ತೆ ಮಾಡಿ ಒಳ್ಳೆ ಕರ್ತವ್ಯವನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ.